ಸೀಮಾ ಸೀಮಾ ರೀಮಾ, ಏನೇ ಇದಕ್ಕಿದ್ದಂಗೆ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ಯಾ? ಬಾ, ಏನ್ ಸಮಾಚಾರ? ಚೆನ್ನಾಗಿದ್ಯಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಅಲ್ಲ, ಏನೋ ಇಂಜಿನಿಯರಿಂಗ್ ಎಲ್ಲ ಮುಗಿದ್ಮೇಲೆ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟೆ, ನಮ್ಮ ಮನೆ ಕಡೆ ಬರೋದೇ ಬಿಟ್ಟೆ. ಅದಕ್ಕೆ ನಾನೇ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತನ. ಹೇಗಿದೀಯೇ? ನಾನ್ ಚೆನ್ನಾಗಿದ್ದೀನಿ. ಸ್ವಲ್ಪ ದಿನ ಹಾಲಿಡೇ ಎಂಜಾಯ್ ಮಾಡೋಣ ಅಂತ ಇಲ್ಲ ಇದ್ದೀನಿ. ನೀನು ಏನ್ ಮಾಡ್ತೀಯಾ? ನಾನು ಅಷ್ಟೇ, ಮನೇಲಿದ್ದು ಸ್ವಲ್ಪ ದಿನ ಎಂಜಾಯ್ ಮಾಡಿ ಹಾಲಿಡೇನ ಆಮೇಲೆ ಜಾಬ್ ಹುಡ್ಕೋಣ ಅಂತಿದ್ದೀನಿ. ಹೌದಾ? ನಾನು ಹಂಗೆ ಮಾಡ್ತೀನಿ. ಸರಿ, ಬಾ ಒಳಗಡೆ ಬಾ, ಕೂತ್ಕೊಳ್ಳಿ ರೀಮಾ. ನಂಗೆ ಸೀಮಾ, ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ, ನಿಮ್ಮ ಅಪ್ಪ, ನಿಮ್ಮ ಅಣ್ಣ ಎಲ್ರು ಚೆನ್ನಾಗಿದಾರಾ? ಎಲ್ಲಿ ಆಂಟಿ ಎಲ್ಲಿ ಕಾಣಿಸ್ತಾ ಇಲ್ಲ? ಅಂಕಲ್ ಕಾಣಿಸ್ತಾ ಇಲ್ಲ? ಯಾವ್ದೋ ಒಂದು ಸೈಟ್ ವಿಚಾರವಾಗಿ ಟೌನ್ಗೆ ಹೋಗಿದ್ದಾರೆ, ಏನೋ ಸ್ವಲ್ಪ ಕೆಲಸ ಇದೆ ಅಂತ. ಹಂಗಾಗಿ ಇಲ್ಲ. ನಮ್ಮಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ. ಅವನು ಇಲ್ಲೇನೆ ಯಾವ್ದೋ ಒಂದು ಪ್ರೈವೇಟ್ ಕಂಪ್ನಿಲಿ ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೇನು ಜಾಸ್ತಿ ಸಂಬಳ ಕೊಡಲ್ಲ, ಒಂದು 25-30 ಸಾವಿರ ಕೊಡ್ಬೋದು ಅಷ್ಟೇನೆ. ಹೌದಾ? ಒಳ್ಳೇದಾಯ್ತು ಬಿಡು. ಎಷ್ಟು ಗಂಟೆ ಬರ್ತಾನೆ ನಿಮ್ಮಣ್ಣ? ನಮ್ಮಣ್ಣ ಬರೋದು ಸಂಜೆ ಆಗುತ್ತೆ ಕಣೆ. ಸಂಜೆವರೆಗೂ ಇರ್ತೀಯಾ? ನಮ್ಮ ಅಣ್ಣನ ಮಾತಾಡ್ಸ್ಕೊಂಡು ಹೋಗುವಂತೆ. ಆಯ್ತು, ಇರ್ತೀನಿ ಬಿಡು. ನನಗೂನು ನಿಮ್ಮ ಅಣ್ಣನ ಮಾತಾಡ್ಸ್ಬೇಕು ಅಂತ ಆಸೆ. ಗೊತ್ತು ಬಿಡಮ್ಮ, ನಮ್ಮ ಅಣ್ಣನ ಮೇಲೆ ನಿನ್ಗೆ ಎಷ್ಟು ಆಸೆ ಇದೆ ಅಂತನ. ಬರೀ ಆಸೆ ಅಲ್ಲ, ಪ್ರೀತಿ ಅಂತಾನು ಗೊತ್ತು. ಏನ್ ಮಾಡೋದು, ನಿಮ್ಮ ಅಣ್ಣನ ಕಡೆಯಿಂದ ನನ್ಗೆ ಯಾವ ಪಾಸಿಟಿವ್ ರೆಸ್ಪಾನ್ಸು ಬರ್ತಾನೆ ಇಲ್ವಲ್ಲ. ಬರುತ್ತೆ ಬರುತ್ತೆ, ಬರೋ ತರ ನಾನ್ ಮಾಡ್ತೀನಿ. ಸುಮ್ಮನೆ ಇರು ರೀಮಾ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಮ್ಮ ಮನೆಗೆ ನೀನೇ ತಕ್ಕನಾದ ಸೊಸೆ ಅಂದ್ರೆ. ಹೌದಾ? ಇದನ್ನ ನಿಮ್ಮ ಅಣ್ಣನ ಬಾಯಲ್ಲಿ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಣೆ ಸೀಮಾ. ಹೇಳ್ತಾನೆ ಬಿಡೇ ರೀಮಾ, ನಿನ್ನಂತ ಬ್ಯೂಟಿ ಹೇಳ್ದೆ ಇನ್ಯಾರು ಹೇಳಕ್ಕಾಗುತ್ತಾ? ಯಾರು ಹಳ್ಳಿ ಗುಗ್ಗು ಹೇಳಕ್ಕಾಗುತ್ತಾ? ಹೇಳ್ತಾನೆ. ಹೌದಾ? ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೆ. ಅಣ್ಣ ಯಾವತ್ತಿದ್ರು ನಿನ್ನೆ ಇಷ್ಟಪಡೋದು, ನೀನೇ ಈ ಮನೆ ಸೊಸೆ. ಇನ್ನು ಸ್ವಲ್ಪ ದಿವಸದಲ್ಲೇನೆ ನಿನ್ಗೆ ಯಾವನೇ ಪ್ರಪೋಸ್ ಮಾಡೋ ತರ ನಾನ್ ಮಾಡ್ತೀನಿ, ನೋಡ್ತಾ ಇರು. ಅಯ್ಯೋ, ಆಯ್ತು, ಆ ದಿನ ಆದಷ್ಟು ಬೇಗ ಬರ್ಲಿ ಅಂತ ನಾನು ಕಾಯ್ತೀನಿ ಕಣೆ. ಅಲ್ಲ ಸೀಮಾ, ಯಾರೇ ಇದು? ನಮ್ಮನೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ಯಾರು ಇವಳು? ಓ, ಇವಳು ನಮ್ಮ ಮನೆಗೆ ಮನೆ ಕೆಲ್ಸಕ್ಕೆ ಬಂದಿರೋಳು. ಮನೆ ಕೆಲ್ಸಕ್ಕೆ ಬಂದಿರೋಳ? ಏನೇ ಪ್ಯಾಂಟು ಇದು ಈ ತರ ಎಲ್ಲ ಮಾಡರ್ನ್ ಆಗಿದ್ದಾಳೆ. ಪ್ಯಾಂಟ್ ಹಾಕೊಂಡು ಎಲ್ಲ ಮನೆ ಕೆಲ್ಸದವರು ಹಳೇದೊಂದು ಸೀರೆ ಉಡ್ಕೊಂಡು ಕಾಟನ್ ಸೀರೆನ ಇರ್ತಾರೆ. ಅದ್ ಬಿಟ್ಬಿಟ್ಟು ಇವಳು ನೋಡಿದ್ರೆ ಪ್ಯಾಂಟು ಈ ತರ ಎಲ್ಲ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ಇವಳು ನಿಜವಾಗ್ಲೂ ಮನೆ ಕೆಲ್ಸದವಳ? ಹೌದು ಕಣೆ, ಮನೆ ಕೆಲಸದವಳೆ. ಅವಳ ಹತ್ರ ಬಟ್ಟೆ ಇರ್ಲಿಲ್ಲ ಹಾಕೊಳಕ್ಕೆ, ಅದಕ್ಕೆ ನನ್ನ ಬಟ್ಟೆನೆ ಕೊಟ್ಟಿದೀನಿ, ಹಾಕೊಂಡಿದ್ದಾಳೆ ಅಷ್ಟೇನೆ. ಓ, ಹಂಗೇಳು ಮತ್ತೆ. ನಾನು ಇದೇನಪ್ಪ ಮನೆ ಕೆಲಸದವಳು ಈ ತರ ಪ್ಯಾಂಟು ಶರ್ಟು ಹಾಕೊಂಡು ಈ ತರ ಮಾಡರ್ನ್ ಆಗಿದ್ದಾಳಲ್ಲ ಅಂತ ಅಂದ್ಕೊಂಡೆ. ಆದ್ರೂ ಇಷ್ಟು ಚೆನ್ನಾಗಿದ್ದಾಳೆ. ಇವಳು ಮನೆ ಕೆಲಸ ಮಾಡಕ್ ಬರ್ತಾಳ? ಅಯ್ಯೋ, ಪಾಪ ಅನ್ಸುತ್ತೆ ಅಲ್ವಾ? ಪಾಪ ಅಲ್ಲ, ಪಾಪಿ. ಸುಮ್ಮನೆ ಇರು. ಇಂಥವ್ರಿಗೆಲ್ಲ ಕರುಣೆ ತೋರ್ಬಾರ್ದು ಕಣೆ ರೀಮಾ. ಮನೆ ಕೆಲಸದವ್ರಿಗೆಲ್ಲ ಎಲ್ಲಿರ್ಬೇಕು ಅಲ್ಲೇ ಇಟ್ಕೋಬೇಕು. ಅವ್ರಿಗೆ ಅತಿ ಸಾದ್ರ ಕೊಟ್ರೆ ತಲೆ ಮೇಲೆ ಕುತ್ಕೊಂತಾರೆ. ಇವಳ ಫ್ರೆಂಡ್ ಹತ್ರ ನನ್ನೇನೆ ಮನೆ ಕೆಲಸದವಳು ಅಂತ ಪರಿಚಯ ಮಾಡ್ಕೊಡ್ತಾಳ. ಇವಳಿಗೆ ಹಿಂಗೆ ಬಿಟ್ಟೆ ಸರಿಯಾಗಲ್ಲ. ಈ ಸೀಮನಿಗೆ ನಾನು ಯಾರು ಅಂತನ ತೋರಿಸ್ಬೇಕು. ಏನೋ ಹೋದ್ರೆ ಹೋಗ್ಲಿ ಬಿಡು, ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ತಾಳೆ ಅಂತ ಸುಮ್ಮನೆ ಇದ್ದಂಗೆಲ್ಲನ ಜಾಸ್ತಿ ಆಗ್ತೈತಿ ಇವಳದೇ ಯಾಕನ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಇವಳಿಗೆ. ಅಯ್ಯೋ, ಯಾಕೋ ಕೆಮ್ಮು ಬಂದಂಗಾಯ್ತು ಕಣೆ. ಒಂದ್ ಲೋಟ ನೀರ್ ತಗೊಂಬರಕ್ ಹೇಳ್ತೀಯಾ ನಿಮ್ಮ ಮನೆ ಕೆಲಸದೊಳಗೆ? ಹೇಳ್ತೀನಿ ಇರು. ನನ್ನ ಫ್ರೆಂಡ್ಗೆ ಕೆಮ್ಮಂತೆ, ಅವಳಿಗೆ ನೀರ್ ಕುಡಿಬೇಕು ಅಂತ ಅನ್ನಿಸ್ತಾಯ್ತಂತೆ. ಹೋಗಿ ಒಂದ್ ಲೋಟ ನೀರ್ ತಗೊಂಬ ಹೋಗು. ಏನ್ ಆ ಕಡೆ ನಿಂತ್ಕೊಂಡು ಕುಕ್ಕೋ ಅಲ್ಲ ನೋಡ್ತಾನ, ಏನೋ ಯೋಚನೆ ಮಾಡ್ತಾ ಇದ್ಯಲ್ಲ. ಬೇಗ ಹೋಗಿ ನೀರ್ ತಗೊಂಬ. ಯಾರಿಗೆ ಹೇಳ್ತಾ ಇದ್ಯಾ ನೀರ್ ತಗೊಂಬ ಅಂತನ? ನಿನಗೆ ಹೇಳ್ತಾ ಇರೋದು, ಹೋಗೆ. ಯೋ ಏನಿ ಸೀಮಾ, ಅಲ್ಲ ಮನೆ ಕೆಲಸದವಳು ಅಂತೀಯಾ? ನಿನಗೇನೆ ಎದುರು ಮಾತಾಡ್ತಾ ಇದ್ದಾಳೆ. ಏನು ಇದು? ಈ ತರ ಮನೆ ಕೆಲಸದವಳು ಯಾಕೆ ಇಟ್ಕೊಂಡಿದ್ದೀರಾ? ಬೇಕು ಅಂದ್ರೆ ನಮಗೆ ಪರಿಚಯ ಇರೋರು ತುಂಬಾ ಜನ ಇದ್ದಾರೆ, ಹೇಳಿದ ಕೆಲಸ ಮಾಡ್ತಾರೆ, ತಿರ್ಸ್ ಮಾತಾಡಲ್ಲ ಒಂದ್ ಮಾತುನು. ಆ ತರದವರು ಇದಾರೆ. ಬೇಕು ಅಂದ್ರೆ ಕಳ್ಸ್ಕೊಡ್ತೀನಿ. ಇವಳ ಮೊದ್ಲು ಮನೆಯಿಂದ ಆಚೆಗೆ ಹಾಕ್ರಿ. ಒಂದ್ ಲೋಟ ನೀರ್ ತಗೊಂಬರು ಅಂತಂದ್ರೆ ಅವಾಗೇನೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ, ನನ್ನೇನೆ ತಿನ್ನೋಳಂಗೆ. ಕೆಲಸದವ್ರಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಯಾವ್ರಿ ಇವಳ್ದು? ಮುಚ್ಕೊಂಡು ಕೂತ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಏನೂ ಇಲ್ಲ, ಕಪಾಳಕ್ ಬಾರಿಸ್ಬಿಡ್ತೀನಿ. ಯಾರು ನಂಗ್ ಮಾತಾಡ್ತಾ ಇದ್ಯಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ಯಾರ್ಯಾಗ್ಲೇಳು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಕೆಲಸದವರಾದ್ರೂ ಆಯ್ತು, ಬೇರೆಯವರಾದ್ರೂ ಆಯ್ತು. ಗೊತ್ತಾಯ್ತಾ? ಯಾವಳೆ ನೀನು? ಏನೇ ಮನೆ ಕೆಲಸದವಳು ನನ್ನ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತ ಹೇಳ್ತಾ ಇದ್ಯಾ? ಅದ್ರಲ್ಲಿ ಯಾವಳು ಅವಳು ಇವಳು ಅಂತ ಮಾತಾಡ್ತಾ ಇದ್ಯಾ? ಏನು ಇಲ್ಲ ನೋಡು ಸೀಮಾ, ಏನಿದು? ನಿಮ್ ಮನೆಗ್ ಬಂದ್ರೆ ಈ ತರ ಅವಮಾನ ಮಾಡೋದು
ಅವಳು ಈ ಕಡೆಯಿಂದ ಒಂದ್ ಬಿಟ್ರೆ ಅಷ್ಟೇ ಕಪ್ಪಳ ಊದ್ಕೋಬೇಕು. ಏನ್ ತಿಳ್ಕೊಂಡಿದ್ಯಾ? ನಾನು ಈ ಮನೆ ಸೊಸೆ, ಗೊತ್ತಾಯ್ತಾ? ಈ ಸೊಸೆನಾ ಅಂದ್ರೆ ಈ ಸೀಮನ ಅಣ್ಣ ಇಲ್ವಾ ಆಕಾಶ್ ಅಂತ, ಅವನ ಹೆಂಡತಿ ಲಾವಣ್ಯ ಅಂತ, ಗೊತ್ತಾಯ್ತಾ? ನಾನು ಮನೆ ಕೆಲಸದವಳಲ್ಲ. ಅಂದ್ರೆ ಸೀಮಾ, ಏನ್ ಸೀಮಾ ಇವಳು ಹೇಳ್ತಾ ಇರೋದು ನಿಜನಾ? ನಿಮ್ಮ ಅಣ್ಣನಿಗೆ ಮದ್ವೆ ಆಯ್ತಾ? ಏ ಲಾವಣ್ಯ, ಏನು ನನ್ನ ಫ್ರೆಂಡ್ಗೆ ಅವಮಾನ ಮಾಡ್ತೀನಿ? ನಿನಗೆ ಅವಮಾನ, ಅವಳಿಗೆ ಅವಮಾನ ಆದ್ರೆ ಅವಮಾನ, ನನಗೆ ಅವಮಾನ ಆದ್ರೆ ಅದು ಅವಮಾನ ಅಲ್ವಾ? ನಾನು ಮನೆ ಕೆಲಸದಳ, ಅವಳು ನಿಮ್ಮ ಅಣ್ಣನ ಮದ್ವೆ ಆಗಕ್ ಬಂದಿರೋಳ? ಅದು ಕಣೆ, ಬಿಡೆ ನನ್ನ ಕೈಯಾಕೆ ಹಿಡ್ಕೊಂಡೆ? ಕೈ ನಿನಗೆ ಮಾತ್ರ ಅಲ್ಲ ಇರೋದು, ನನಗೂ ಕೈ ಇದೆ, ನಾನು ಕಪಾಳಕ್ಕೆ ಬಾರಿಸ್ತೀನಿ. ಏನೋ ಚಿಕ್ಕ ಹುಡುಗಿ ಅಂತ ಆಗ್ಬಿಡ್ತಾ ಇದೀನಿ. ಸುಮ್ನೆ ಮರ್ಯಾದೆಯಿಂದ ಇದ್ದೇ ಸರಿ, ಇಲ್ಲ ಅಂದ್ರೆ ಏನೂ ಇಲ್ಲ. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ಮರ್ಯಾದೆ ಕೊಟ್ಟಂಗೆಲ್ಲ ನಿಂಗೆ ಯಾಕೋ ಜಾಸ್ತಿ ಆಯ್ತಲ್ಲ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಎಲ್ಲಾ ಕಡೆನೂ ಓಡಾಡಿದೀನಿ, ನಾನು ಓದಿದ್ದೀನಿ, ಡಿಗ್ರಿ ಪಾಸ್ ಮಾಡಿದೀನಿ. ನನ್ಗೂ ಗೊತ್ತಿದೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತಾನ. ಮೊದ್ಲು ನೀನು ಸರಿಯಾಗಿರೋದ್ ಕಲ್ಕ, ಮೊದ್ಲು ದೊಡ್ಡವ್ರಿಗೆ ಗೌರವ ಕೊಡೋದ್ ಕಲ್ಕ, ಆಮೇಲೆ ನಿನ್ಗೆ ಎಲ್ಲರೂ ಗೌರವ ಕೊಡ್ತಾರೆ. ಬಾ ದಾರಿಗೆ. ಇನ್ನೊಂದ್ಸಲ ಏನಾದ್ರೂ ನನ್ನ ಮನೆ ಕೆಲಸದಳು ಅದು ಇದು ಅಂತ ಹೇಳಿ ಯಾರ ಹತ್ರನಾದ್ರೂ ಹೇಳಿದ್ರೆ ಏನೂ ಇಲ್ಲ. ಇವತ್ತು ಸುಮ್ಮನೆ ಆಗಿದ್ದೀನಿ, ಇನ್ನೊಂದು ಈ ತರನೇ ಹೇಳ್ಬಿಟ್ಟೆ ಅಂದ್ರೆ ಕಪಾಳಕ್ ಬಾರಿಸ್ತಾ ಇರ್ತೀನಿ. ಹುಷಾರ್. ನಾನು ಈ ಮನೆ ಸೊಸೆ, ನೀನು ಮನೆ ಮಗಳು ಅಷ್ಟೇನೆ. ಇವತ್ತಲ್ಲ ನಾಳೆಗೆ ನೀನು ಈ ಮನೆ ಬಿಟ್ಟು ಹೋಗ್ತಾ ಇರ್ತೀಯ. ಇಲ್ಲಿರೋಳು ನಾನು ಪರ್ಮನೆಂಟ್ ಆಗಿ, ಅದು ನಾನು ನೆನಪಲ್ಲಿ ಇಟ್ಕೋ. ಏನೇ ನೀನ್ ಹೇಳ್ತಿರೋದೆಲ್ಲ ನಿಜನಾ? ಆಕಾಶ್ಗೆ ಮದ್ವೆ ಆಯ್ತಾ? ನೀನು ಅವನು ಹೆಂಡ್ತಿನ? ಅವನು ನಿನ್ನ ಮದ್ವೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನಾನು ಅವನ್ನ ಲವ್ ಮಾಡ್ತಾ ಇದ್ದೀನಿ, ಗೊತ್ತಾ? ನೀನ್ ಲವ್ ಮಾಡ್ತಾ ಇದ್ಯಾ? ಏ ಗುಗ್ಗು, ನಾನು ಅವನು ಲವ್ ಮಾಡಿನೇ ಮದ್ವೆ ಆಗಿರೋದು. ಗೊತ್ತಾಯ್ತಾ? ಅವನು ಬೇರೆ ಹುಡುಗರ ತರ ಅಲ್ಲ, ಒಂದೇ ಹುಡುಗಿನ ಲವ್ ಮಾಡಿದ್ದಾನೆ, ಒಬ್ಬಳನ್ನ ಮದ್ವೆ ಆಗಿದ್ದಾನೆ. ಇದೇನ್ ಸಾಧ್ಯ? ಇಲ್ಲ ಇಲ್ಲ, ನಾನು ಆಕಾಶ್ ಲವ್ ಮಾಡ್ತಾ ಇದ್ದಾನೆ. ಸೀಮಾ, ನಿಮಗೆ ಗೊತ್ತಲ್ವಾ ನಾನು ಅವನ್ನ ಲವ್ ಮಾಡ್ತಾ ಇರೋದು? ಅವತ್ತು ನಿನ್ನ ಅಣ್ಣ ಅಂತ ಅವತ್ತು ಪರಿಚಯ ಮಾಡ್ಕೊಟ್ಟಲ್ಲ ಹೋಟ್ಲಲ್ಲಿ, ಅವತ್ತಿಂದಾನೆ ನನಗೆ ಅವನ ಮೇಲೆ ಮನಸ್ಸಾಗಿದೆ ಅಂತ ಹೇಳಿದೆ ತಾನೆ. ಇದೇನು ಇವಳು ಮದ್ವೆ ಕರ್ಕೊಂಡ್ ಬಂದಿದ್ದಾನೆ? ಏಯ್, ನೀನು ಅವನು ಲವ್ ಮಾಡಿರ್ಬೋದು, ಆದ್ರೆ ಆಕಾಶ್ ಯಾವತ್ತು ನಿನ್ನ ಲವ್ ಮಾಡಿಲ್ಲ ತಾನೆ? ಎಂದಾದ್ರೂ ಹೇಳಿದ್ ನಾನು ನೀನ್ ಲವ್ ಮಾಡ್ತಾ ಇದೀನಿ ಅಂತಾನ? ಹೇಳ್ದೆ ಇದ್ರು ಅವನ ಮನ್ಸಲ್ಲಿ ನಾನಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೀಮಾನು ಹೇಳ್ತಾ ಇದ್ಲು ನಿನ್ ಬಗ್ಗೆ ಮಾತಾಡ್ತಾನ ನಮ್ಮಣ್ಣ ಅಂತಾನ. ಹಂಗೆಲ್ಲ ಮಾತಾಡ್ಬೇಕಾದ್ರೆ ಇನ್ನೇನು ಏನ್ ಬಾಯ್ ಬಿಟ್ಟೆ ಹೇಳ್ಬೇಕಾ? ಸುಮ್ನೆ ನೀನು ಏನೋ ಮೋಡಿ ಮಾಡಿ ಮದ್ವೆ ಆಗಿದ್ಯಾ ಅನ್ಸುತ್ತೆ. ಮೋಡಿನೂ ಇಲ್ಲ ಗಿಡಿನೂ ಇಲ್ಲ. ಅವನೇ ನನಗೆ ಪ್ರಪೋಸ್ ಮಾಡಿದ. ನಾನು ಒಂದ್ ವಾರ ಟೈಮ್ ತಗೊಂಡು ಅವನ್ ಪ್ರಪೋಸ್ಗೆ ಒಪ್ಪಿಗೆ ಕೊಟ್ಟು 1 ವರ್ಷ ಅಲ್ಲ 1.5 ವರ್ಷ 2 ವರ್ಷ ಲವ್ ಮಾಡಿ ಮದ್ವೆ ಆಗಿರೋದು, ಗೊತ್ತಾಯ್ತಾ? ಹುಷಾರ್. ನನ್ನ ಬಗ್ಗೆ ಏನಾದ್ರು ಇನ್ನೊಂದ್ಸಲ ಹಿಂಗೇನಾದ್ರು ಮಾತಾಡದೆ ಸರಿ ಇರಲ್ಲ. ನಿನ್ ಫ್ರೆಂಡ್ ಈ ಸೀಮನ್ನ ಭೇಟಿ ಮಾಡಕ್ ಅಷ್ಟೇ ನೀನ್ ಈ ಮನೆಗೆ ಬರ್ಬೇಕು. ಲವ್ ಅದು ಇದು ಅಂತ ನನ್ನ ಗಂಡನ ವಿಷಯಕ್ಕೆ ನಾನು ಬಂದ್ರೆ ಸರಿ ಇರಲ್ಲ. ಹುಷಾರ್. ಏಯ್, ನೀನು ನನ್ನ ಫ್ರೆಂಡಿಗೆ ಅವಮಾನ ಮಾಡ್ತಾ ಇದ್ಯಾ? ನಮ್ಮಣ್ಣ ಇವಳನ್ನ ಮದ್ವೆ ಆಗ್ಬೇಕಾಗಿತ್ತು. ಹೋಗಿ ಹೋಗಿ ನಿನ್ನಂತ ದರಿದ್ರದನ್ನ ಕಟ್ಕೊಂಡ್ ಬಂದ, ನಿನ್ನಂತ ಹಳ್ಳಿ ಗುಗ್ಗುನ. ಯಾರಿಗಳು ಗುಗ್ಗು ಅಂತಿದ್ಯಾ? ನೀನು ಹಳ್ಳಿಲೇ ಇರೋದ್ ತಾನೆ? ನಾನು ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ತೀನಿ. ಹಳ್ಳಿಲಿರೋರ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನೀನು ಹಳ್ಳಿಲೇ ಇದ್ದು ಟೌನ್ಗೆ ಹೋಗಿ ಇಂಜಿನಿಯರಿಂಗ್ ಓದಿರೋದು ಅಷ್ಟೇನೆ. ನನ್ನ ಹತ್ರ ನಿನ್ನ ನಾಟ ಎಲ್ಲ ನಡೆಸಬೇಡ. ನನಗೂ ನಿನ್ನ ಎಲ್ರಷ್ಟು ಬುದ್ಧಿ ಇದೆ, ನನಗೂ ಕೈ ಇದೆ. ಹುಷಾರ್. ಇನ್ನೊಂದ್ಸಲ ಹಿಂಗೆಲ್ಲ ನಡ್ಕೊಂಡ್ರೆ ಸರಿ ಇರಲ್ಲ. ಸೀಮಾ, ನಾನು ನಿಮ್ಮ ಮನೆಗೆ ಬಂದಿದ್ಕನು ಒಳ್ಳೆ ಬಹುಮಾನನೇ ಕೊಟ್ಟೆ ಬಿಡು. ಅಲ್ಲ, ನಿಮ್ಮ ಅಣ್ಣಗೆ ಮದ್ವೆ ಮಾಡ್ಕೊಂತೀನಿ ಅಂತ ನೀನ್ ಮಾತು ಕೊಟ್ಟಿದ್ದೆ ತಾನೆ? ಈಗ ನೋಡಿದ್ರೆ ಅವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಆಯ್ತು ಬಿಡು, ನಿನ್ನ ಫ್ರೆಂಡ್ಶಿಪ್ ಇವತ್ತಿಗೆ ಕೊನೆ ಆಯ್ತು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಈ ಮನೆಗೆ ನಾನು ಸೊಸೆಯಾಗಿ ಬರ್ತೀನಿ, ನಾನು ನೀನು ಚೆನ್ನಾಗಿರ್ಬೋದು, ಅಲ್ಲಿ ಇಲ್ಲಿ ಟ್ರಿಪ್ ಹಾಕ್ಬೋದು, ಕಾಲೇಜಲ್ಲಂತೂ ನಾವೆಷ್ಟು ಚೆನ್ನಾಗಿದ್ವಿ ಹೇಳು. ನಾನು ನೀನು ಈಗ ನನ್ನೇ ದೂರ ಮಾಡ್ತಾ ಇದ್ಯಾ? ಆಯ್ತು ಬಿಡು, ಹೋಗ್ತೀನಿ ನಾನು. ನೀನ್ ಬೇಜಾರ್ ಮಾಡ್ಕೋಬೇಡ ಕಣೆ. ಯಾವತ್ತಿದ್ರು ಈ ಮನೆಗೆ ನೀನೇ ಸೊಸೆ. ಇವಳು ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ ಇವಳು ಅಷ್ಟೇನೆ. ಒಂಥರ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ ಅಂತಾರಲ್ಲ, ಹಂಗೆ ಯಾವಾಗ ಬೇಕಾದ್ರೂ ಕಿತ್ತೆಸಿಬಹುದು ಅಂತಾರಲ್ಲ ಕಂಪ್ನಿಗಳಿಗೆ, ಆ ತರ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಂದಿರೋಳು ಇವಳು. ಅಪಾಯಿಂಟ್ ಆಗಿರೋಳಲ್ಲ. ನೀನೇನ್ ಚಿಂತೆ ಮಾಡ್ಬೇಡ, ಸುಮ್ನಿರು, ನಾನಿದ್ದೀನಿ. ನಿನಗೆ ಇವತ್ತು ಅವಮಾನ ಆಗೈತಲ್ಲ, ಅದೇ ತರ ಇವಳಿಗೂ ಅವಮಾನ ಮಾಡಿ ಈ ಮನೆಯಿಂದ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೀಮಾ ಅಂತ ಕರಿಬೇಡ. ಏನೋ ನೀನ್ ಹೇಳ್ತಾ ಇದೀಯ ಅಷ್ಟೇನೆ. ನನ್ಗೆ ಎಷ್ಟು ಅವಮಾನ ಆಯ್ತು ನೋಡು, ಹೆಂಗ್ ಮಾತಾಡ್ಬಿಟ್ಟು ಹೋದ್ಲು ಅವಳು. ನನ್ಗಂತೂ ತುಂಬಾ ಬೇಜಾರಾಯ್ತು. ಆಯ್ತು, ಹೋಗ್ತೀನಿ ನಾನು. ಇರೇ, ಊಟ ಮಾಡ್ಕೊಂಡು ಹೋಗಿರಂತೆ, ಟೀ ಮಾತ್ರ ಮಾಡ್ಕೊಂಡ್ ಬರ್ತೀನಿ ಇರು. ನೀರ್ ಕುಡಿಬೇಕು ಅಂದಲ್ಲ, ನೀರಾದ್ರೂ ತಂದು ಕೊಡ್ತೀನಿ ಇರು. ಬೇಡಮ್ಮ, ನೀರು ಬೇಡ, ಟೀ ಕಾಫಿ ಏನು ಬೇಡ.
ಮೊದ್ಲು ಇವಳ ಮನೆಯಿಂದ ಆಚೆಗೊಡ್ಸು, ಆಮೇಲೆ ನಾನು ನಿಮ್ಮ ಮನೆಗೆ ಕಾಲಿಕ್ತೀನಿ. ಬರ್ತೀನಿ. ಸೀಮಾ, ಅಯ್ಯೋ ಹೋಗಿ ಬಿಟ್ಲಾ. ಇವಳಿಂದನ ನನ್ನ ಫ್ರೆಂಡ್ ಹತ್ರ ನನ್ಗೆ ಅವಮಾನ ಆಯ್ತು. ರೀಮಾ ಈ ಮನೆಗೆ ಬರ್ತಾಳೆ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ನಮ್ಮ ಅಣ್ಣ ಮದುವೆ ಆಗ್ತಾನೆ ಅಂತ. ಆದ್ರೆ ಈ ದರಿದ್ರದಳು ಇವತ್ತು ಎಲ್ಲ ಹಾಳು ಮಾಡ್ಬಿಟ್ಲು. ಐತೆ ಇವಳ ಹಿಂಗೆ ಬಿಟ್ರೆ ಆಗಲ್ಲ, ಹೆಂಗಾದ್ರೂ ಮಾಡಿ ಮನೆಯಿಂದ ಆಚೆಗೆ ಹಾಕ್ಲೇಬೇಕು. ಏನ್ ಮಾಡೋಣ, ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು.